ರೇಟ್ ಹಾಕ್ಸಿಲ್ಲ. ಭಾನುವಾರ ಖಾಲಿ ಇತ್ತು, ಅವರು ಉತ್ಸವ ಮಾಡ್ತೀವಿ ಅಂತಂದ್ರು. ಅದಕ್ಕೆ ನಿಮ್ಗೆ ಕರ್ಕೊಂಡು ಹೋಗಿ ಭಾನುವಾರ ಸಾಯಂಕಾಲ ಉತ್ಸವ ಮಾಡಿಬಿಡೋದು, ಮಂಗಳವಾರ ರೆಡಿ ಮಾಡೋದು. ನಿನ್ನ ಧೈರ್ಯ ಕೊಟ್ಟರೆ ಅವ್ರು ನಮಗೆ ತೊಂದರೆ ಮಾಡ್ದು ಯಾಕೆಂದರೆ ಪೂಜೆ ಕಾಯಿ ಇರ್ತದಲ್ಲ, ಅದಕ್ಕೆ ಅದಕ್ಕೆ ಆಯ್ತು ಸುಮ್ಮನೆ ಡೇಟ್ ಫಿಕ್ಸ್ ಮಾಡಿ ಆಮೇಲೆ ನೀನು ಯಾಕೆ ಗೆದ್ರತಿರಲ್ಲ, ಅದೇನು ಮಾಡ್ತಿರಲ್ಲ, ಗೆದ್ದ ರೋಡ್ ಹೋಗ್ತಿರಲ್ಲ. ತಯಾರು ಮಾಡ್ತೀರಾ ನೀವು? ಇಲ್ಲ ಅಲ್ಲೇ ಮಾಡ್ಸೋದು, ಅಲ್ಲೇ ಮಾಡ್ಸೋದು, ಅಲ್ಲೇ ಮಾಡ್ತಾ ಕಾರ್ಡ್ ಜಾಸ್ತಿ ಆಯ್ತಲ್ಲ, ಏನು ಮಾಡೋದು? ಇಡೀ ಗ್ರಾಮ ಇಡೀ ಇದೆ ಕಣ್ಣಿಂದ ನೋಡ್ತಾ ಇದ್ದೀನಿ. ಒಂದಿಲ್ಲ ಒಂದಿನ ಸಿಗ್ತಾರೆ. ನಾನೇ ಅವ್ರ ಕೈಯಿಂದ ನೋಡ್ತೀರಿ ಕಣ್ಣಿಂದ. ಹೊರಗಡೆ ಏನಪ್ಪ ಇಲ್ಲ ಗೊತ್ತಿರೋಲ್ಲ, ಎಲ್ಲ ಗೊತ್ತಿದ್ದೇ ಮಾಡ್ತಿರೋದು. ಕಾಯಕ್ಕಾಗ್ತಾ ಇಲ್ಲ. ಎಲ್ಲ ಊರ್ದೇವರು ಸೋತ್ಬಿಟ್ಟವಂತೆ, ಎಲ್ಲೆಲ್ಲ ಹೋಗಿ ಇಡ್ರಿ ಅಂತ ಇದಾರಂತೆ. ಅದಕ್ಕೆ ಇನ್ನೊಂದು ಮಾತು ಕೇಳಿಬಿಡೋಣ ಅಂತ ನಾವು ಹೆಚ್ಚಿದ್ದೀವಿ. ಆದ್ರೆ ಏನು ಮಾಡಕ್ಕಿಲ್ಲ. ದುಡ್ಡು ನೋಡಿರ್ತಾರಲ್ಲ, ಅವ್ರು ನೋಡಿದರೆ ನೀವು ಬಂದು ಹೇಳ್ತೀರಿ ಹಿಂಗೆ ಅಂತವ, ಅವ್ರು ಕಳಿಸ್ತಾರೆ, ಅವ್ರು ಬರ್ತಾರೆ. ನೀವು ಏನೋ ಅವ್ರು ಚಿಕ್ಕಿ ಹೊಟ್ಟೆ ತಪ್ಸವ ಹಿಡ್ಕೊಂಡಂಗೆ ಏನಾರ ಮಾಡೋದು ಶಿಕ್ಷಿ ಸಾಕು. ಅವರು ಸಿಗಲ್ಲ. ಸುಮ್ಮನೆ ನೀವು ಸಾಮಾನ್ಯರಲ್ಲರೇನು ಸಿಗ್ಬೇಕು, ಭಾಳ ಕಷ್ಟ. ನೀರು ಕುಡಿಬೇಕು. ಊರರೆಲ್ಲ ಒಂದಾದ್ರೆ ಹಿಡ್ಕೊಂಬಂದು ನಾನು ತೋರಿಸ್ತೀನಿ ನಿಮಗೆ. ಅವರೇ ಆಮೇಲೆ ಒಳಗೆ ಹಿಡ್ಕೊಂಬಂದು ನಾನು ತೋರಿಸ್ತೀನಿ. ಒಬ್ಬನ್ನ ಅವ ಸಿಗ್ತಾರೆ. ಅಷ್ಟು ಮಾಡವ ಅದಾರ ಒಂದು ಧೈರ್ಯ ಮಾಡ್ಕೊಂಡು ಊರೊಳಗೆ ಕಾಯ್ದಿಲ್ಲ. ನಾವು ರಾತೆಲ್ಲ ಎಲ್ಲಿ ಕಾಯ್ಕೊಬಿಡ್ತೀಯ? ಹಿಂದಿನ ಸಾಲ ಆಗಲ್ಲ, ನೀನು ಮಾಡ್ತಾ ಇದ್ದೀನಿ. ನಾನು ಓಡಾಡ್ತವ್ರೆ. ಅಲ್ಲೇ ನುಲ್ಸಿ ಅಲ್ಲೇ ಇದು ಮಾಡ್ತೀನಿ. ಅದಕ್ಕೆ ಬರೋಕ್ಕೆ ಗಡ್ಡಿ ಮೇಲೆ ಹುಷಾರ ಇಟ್ಕೊಂಡಿರ್ರಿ. ಬರಪ್ಪ ನಾನು ಅಮ್ಮ ಗಟ್ಟೆ ಮೇಲೆ ಇಟ್ಕೊಂಡು ತಗೊಂಡು ಅಲ್ಲಿಗೆ ಹೋಗು. ನಾನು ಹುಷಾರು ಮಾಡ್ಕೊಂಡು ಖಂಡಿತ ನೋಡ್ತಾ ಇರ್ತೀನಿ. ಹಾಂ